ಕಾವೇರಿ ಕಿಚ್ಚು. ನಾಳೆ ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ ಆಗಲಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ಸಭೆಯನ್ನು ಕರೆದಿರೋದು. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಖಂಡಿಸಿ ಕರ್ನಾಟಕ ಬಂದ್ ವಿಚಾರವಾಗಿ ನಾಳೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರ ಮಾಡಿದೆ. ರಾಜ್ಯದ ಎಲ್ಲಾ ಕನ್ನಡ ಪರ ಸಂಘಟನೆಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಸ್ವಾತಂತ್ರ್ಯ ಬಂದಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಒಂದು ಕಣ್ಣಿಗೆ ಬೆಂಡೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನು ತಡೆದರೋ ಅದೇ ರೀತಿ ಕಾವೇರಿ. ಇನ್ನು ಹಲವು ಜಿಲ್ಲೆಗಳಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಬೀದಿಗಿಳಿದು ಹೋರಾಟವನ್ನು ಆರಂಭಿಸಿದ್ದಾರೆ. ಮಂಡ್ಯ, ಮೈಸೂರು, ಹುಬ್ಬಳ್ಳಿ, ಉತ್ತರ ಕನ್ನಡ, ಚಾಮರಾಜನಗರದಲ್ಲಿ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜನನಾಯಕನ್ ಸಿನಿಮಾ ವಿರುದ್ಧ ಕನ್ನಡ ಪರ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮಂಡ್ಯದಲ್ಲಿ ಗುರುಶ್ರೀ ಥಿಯೇಟರ್ ಮುತ್ತಿಗೆಗೆ ಕನ್ನಡ ಸಂಘಟನೆಗಳು ಯತ್ನವನ್ನ ಮಾಡಿರೋದು. ತಮಿಳುನಾಡು ಸಿಎಂ ವಿಜಯ್ ಸಿನಿಮಾ ಹಾಕಿದ್ದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರು ಬಿಡದಂತೆ ಒತ್ತಾಯಿಸಿ ಖಾಲಿ ಬಿಂದಿಗೆಗಳನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. CWRC ಆದೇಶದ ವಿರುದ್ಧ ಘೋಷಣೆ ಕೂಗಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲಿ ಸಮರ್ಥ ವಾದವನ್ನು ಮಂಡಿಸಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನು ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ಇವತ್ತೇನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನ 15 ಇವತ್ತು ಏನು CWRC ಅವರು ತಮಿಳುನಾಡಿಗೆ ನೀರು ಬಿಡುವಂತ ಒಂದು ಯೋಜನೆಯನ್ನ ಒಂದು ದಿವಸಕ್ಕೆ 3500 ಕ್ಯೂಸೆಟ್ ಬಿಡುವುದನ್ನ ಒಂದು ನಿರ್ಧಾರ ತಗೊಂಡಿದೆ. ಅದನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತೀವ್ರವಾಗಿ ಖಂಡಿಸ್ತದೆ. ನಿನ್ನೆ ನೋಡಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಬೆಂಗಳೂರಲ್ಲಿ ಹೋರಾಟ ಮಾಡಿದಾಗ ಅವರನ್ನ ಬಂಧಿಸಲಾಯಿತು. ಇದನ್ನು ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಖಂಡಿಸ್ತದೆ. ಈ ವರ್ಷ 20% ಮಾತ್ರ ಒಂದು ಮಳೆ ಆಗಿರೋದ್ರಿಂದ ನಮ್ಮ ಕರ್ನಾಟಕದ ರೈತರಿಗೆ, ಮಂಡ್ಯ, ಮೈಸೂರು, ಬೆಂಗಳೂರು ಆ ಬದಿ ಎಲ್ಲ ರೈತರಿಗೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.